ವೀಕ್ಷಕರೇ, ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಒಂದು ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಳ್ಳೋಣ ಮೇಡಮ್. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಳ್ಳೋಣ. ಖಂಡಿತ ಮೇಡಮ್. ನೋಡಿ, ವೃಷಭ ರಾಶಿಯವರಿಗೆ ಕೆಲವು ಕಡೆ ನಾನು ಕೇಳ್ಪಟ್ಟಿದ್ದೀನಿ, ವೃಷಭ ರಾಶಿಗೆ ಟೈಮೇ ಚೆನ್ನಾಗಿಲ್ಲ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ. ಪಾಪ ವೃಷಭ ರಾಶಿಯವ್ರು ಅದನ್ನ ಕೇಳ್ತಿದ್ದಂಗೆನೆ ಪಾಪ ಅವರು ನಮ್ ಕತೆ ಮುಗೀತು ಅಂತ ಅನ್ಕೊಂಡ್ಬಿಡ್ಬೇಕು. ಅವಾಗ 2000 ಅಲ್ಲಿ ಆಗಿತ್ತಲ್ವಾ, ಮುಂದಿನ ವರ್ಷ ಕ್ಯಾಲೆಂಡರೇ ಇಲ್ಲ ಅಂತ ಎಷ್ಟೋ ಜನ ಚೆನ್ನಾಗಿ ಊಟ ಮಾಡ್ಬಿಟ್ಟು ಚೆನ್ನಾಗಿ ಮಲ್ಕೊಂಡು ಅಯ್ಯೋ ನಾವಿನ್ ಬೆಳಗ್ಗೆ ಬದುಕಲ್ಲ ಅಂತೆಲ್ಲ ಆ ರೀತಿ ಮಾಡ್ಬೇಕಾಗತ್ತೆ ಅಷ್ಟೇ. ವೃಷಭ ರಾಶಿಯವರು ಕೆಲವ್ರು ಮಾತನ್ನ ಕೇಳಿದ್ರೆ ಆ ರೀತಿ ಎಲ್ಲ ಯಾವ್ದು ಇಲ್ಲ ಮೇಡಮ್. ಆಕ್ಚುಲಿ ನೋಡಿ, ಲಗ್ನಾಧಿಪತಿ 12ಕ್ಕೆ ಬಂದಾಗ ಕೆಲವೊಂದು ಖರ್ಚುಗಳಾಗತ್ತೆ, ಕೆಲಸಗಳಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ. ದಟ್ ಈಸ್ ಕಾಮನ್. ಅದು ಗ್ರಹಗಳ ಬದಲಾವಣೆ ಆಗ್ತಾ ಆಗ್ತಾ ಎಲ್ಲ ಸರಿ ಹೋಗುತ್ತೆ. ಈಗ ಶುಕ್ರನ ಸ್ಥಾನ ಅಂತ ನೋಡಕ್ ಹೋದಾಗ ಲಗ್ನದಲ್ಲೇ ಶುಕ್ರ ಕುತ್ಕೊಂಡಿದ್ದಾನೆ. ಸೊ ಯಾವ ರೀತಿ ಇರ್ಬೋದು, ಅದು ಸ್ವಂತ ಸ್ಥಾನ ಕೂಡ. ಸೊ ಬಲ ಜಾಸ್ತಿ ಇದ್ದಾಗ ಹೆಂಗಿರುತ್ತೆ, ಅದ್ಭುತವಾದ ಸಮಯ. ಆದ್ರೆ ಕೆಲವೊಂದು ಸಮಸ್ಯೆಗಳು ಯಾಕೆ ಅಂದ್ರೆ 12ರಲ್ಲಿ ಕೆಲವು ಗ್ರಹಗಳ ಸಂಚಾರ. ಮೊದಲನೇದಾಗಿ ಕುಜನ ಒಂದು ಸಂಚಾರ 11ನೇ ತಾರೀಕು ಬಂದ್ಬಿಡ್ತಾನೆ. 11ನೇ ತಾರೀಕು ಬಂದು ಕುಜನ ಬದಲಾವಣೆ ಆಗೋವರೆಗೂ ಕೂಡ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಎರಡನೇದೇನು ಅಂತಂದ್ರೆ 7ನೇ ಮನೆ ಅಧಿಪತಿನೇ ಕುಜ ಆಗಿರೋದ್ರಿಂದ ಕುಜ 12ಕ್ಕೆ ಬಂದಾಗ ಯಾರು ವೃಷಭ ರಾಶಿಯವ್ರು ಇರ್ತಾರೋ, ವೃಷಭ ರಾಶಿಯವ್ರು ಏನಾದ್ರು ಹೆಣ್ಮಕ್ಳಾಗಿದ್ರೆ ಅವ್ರ ಸ್ಪೌಸ್ ಗಂಡಂದಿರಿಗೆ ಸಮಸ್ಯೆಗಳು, ಆರೋಗ್ಯದಲ್ಲಿ ಏರುಪೇರಾಗೋದು, ಮನೇಲಿ ಏನಾದ್ರು ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳಾಗೋದು, ಜಗಳ ಆಗೋದು, ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಇರುತ್ತೆ. ಆದ್ರೆ ಇದೇ ಸಮಯದಲ್ಲಿ ಗುರು ಕೂಡ ಬದಲಾವಣೆ ಆಗ್ತಾನಲ್ಲ. ಜೂನ್ಗೆ ಗುರು ಬದಲಾವಣೆ ಆಗಿದ ತಕ್ಷಣ ಗುರು ದೃಷ್ಟಿ ಅಲ್ಲಿ ಬೀಳುತ್ತೆ. ಸೊ ಅವಾಗ ಏನಾಯ್ತು, ನಿನ್ಗೆ ಎಂತ ಕೆಟ್ಟದ್ ನಡೀತಿದ್ರು ಗುರು ದೃಷ್ಟಿ ಬಿದ್ದಾಗ ಕೋಟಿ ಪುಣ್ಯ ಅಂತ ಹೇಳ್ತಾರೆ. ಸೊ ಅಲ್ಲೇನಾಯ್ತು, ಆ ನೆಗೆಟಿವಿಟಿ ಅಲ್ಲೇ ಹೊಡೆದೋಗ್ಬಿಡುತ್ತೆ. ಸೊ ಈ ರೀತಿ ಕೆಲವೊಂದು ನೆಗೆಟಿವಿಟಿಗೂ ಕೂಡ ಕೆಲವೊಂದು ಪಾಸಿಟಿವಿಟಿ ಬರ್ತಾ ಇರುತ್ತೆ. ಆದ್ರಿಂದ ಯಾರು ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇನ್ನ ಸೂರ್ಯನು 14ನೇ ತಾರೀಕು 12ನೇ ಮನೆಯಿಂದ ಏನು ವೃಷಭ ರಾಶಿಗೆ ಬರ್ತಾನೆ. ಸೂರ್ಯ 12ರಲ್ಲಿ ಇರೋವರೆಗೂ ಹೌದು, ಯಾರು ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಮಾಡ್ತಾ ಇದ್ದಾರೆ ಅಥವಾ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಥವಾ ಯಾರು ಸಾಧಾರಣ ಜನರಿಗೆ ಗೌರ್ಮೆಂಟ್ ಇಂದ ಏನೋ ಉಪಯೋಗ ಆಗ್ಬೇಕಿತ್ತು, ರಾಜಕಾರಣಿಗಳಿಂದ ಏನಾದ್ರು ಉಪಯೋಗ ಆಗ್ಬೇಕಿತ್ತು, ಆ ಕೆಲಸಗಳಲ್ಲಿ ಡಿಲೇ ಆಗತ್ತೆ, ನಿಧಾನ ಆಗತ್ತೆ. ಅಥವಾ ಈ ಗೌರ್ಮೆಂಟ್ ಉದ್ಯೋಗಿಗಳು ಏನಾದ್ರು ಇಲೀಗಲ್ ಆಗಿ ಹಣ ತಗೊಂತಾ ಇದ್ರೆ ಅದನ್ನ ಸಿಗಾಕೊಂಡ್ಬಿಡೋದು, ಅವಮಾನಗಳಾಗೋದು, ಇದೆಲ್ಲ ಖಂಡಿತವಾಗ್ಲೂ ಆಗತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅವಮಾನ ಆಗುತ್ತೆ ಅಂದ್ರೆ ಹಾಗೇ ಆಗತ್ತೆ, ನೀವು ಸುಮ್ಮನೆ ನಡ್ಕೊಂಡವ್ರು ನಿಮ್ ತಲೆ ಮೇಲೆ ಮರ ಬೀಳುತ್ತೆ, ಆ ತರ ಇಲ್ಲ. ಪ್ರಿಕಾಷನ್ ತಗೊಳ್ಳಿ. ನಿಮ್ಗೆ ಟೈಮ್ ಚೆನ್ನಾಗಿಲ್ಲ ಅಂದಾಗ ಆ ಕೃತ್ಯಗಳನ್ನ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ಕೇರ್ಫುಲ್ ಆಗಿರಿ. ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಗಳು ನಿಮ್ಗೆ ಆಗಲ್ಲ ಈ ಟೈಮ್ ಅಲ್ಲಿ ಅಂದಾಗ ನೀವು ಪ್ರಯತ್ನ ಮತ್ತೆ ಪ್ರಯತ್ನ ಪಡಿ. ಅಥವಾ ನಿಮ್ಗೆ ಸಾಧ್ಯ ಆದ್ರೆ ಬಿಡಪ್ಪ, ಈ ತಿಂಗಳು ಬಿಟ್ಟು ಮುಂದಿನ ತಿಂಗಳು ಮಾಡ್ಕೊಳ್ಳೋಣ ಅಂತ ಸುಮ್ನೆ ಇದ್ಬಿಡಿ. ಆ ಎರಡೊಂದ್ ಮಾಡ್ಕೊಳ್ಳಿ ಸಾಕು. ತುಂಬಾ ಅಯ್ಯೋ ಹಿಂಗ ಆಗೋಯ್ತು ಅಂತ ಕೊರಗೋದು, ತಲೆ ಕೆಡ್ಸ್ಕೊಳ್ಳೋಂತ ಅವಶ್ಯಕತೆ ಏನ್ ಬರೋದಿಲ್ಲ ಅವ್ರಿಗೆ. ಇನ್ನ ಸೂರ್ಯನ ಬದಲಾವಣೆ ಆಗತ್ತೆ. ಏನು ವೃಷಭ ರಾಶಿನಲ್ಲಿ ಬುಧ ಮತ್ತೆ ಸೂರ್ಯನ ಸಂಯೋಗ ಕೂಡ ಆಗುತ್ತೆ, ಬುಧಾದಿತ್ಯ ಯೋಗ ಕ್ರಿಯೇಟ್ ಆಗುತ್ತೆ. ಇವ್ರಿಗೆ ಹಣಕಾಸಿಗೆ ಏನು ತೊಂದರೆ ಇರಲ್ಲ ಮೇಡಮ್. ಬಿಕಾಸ್ ಇವರ ನಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಏನು ಶುಕ್ರನು ಕೂಡ ಬಂದು 2ನೇ ಮನೇಲಿ ಅಂದ್ರೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ. ಇನ್ನ ಗುರು ಕೂಡ ಅಲ್ಲೇ ಇದ್ದಾನೆ. ಶುಕ್ರ ಗುರುವಿನ ಒಂದು ಸಂಯೋಗ ಆಗುತ್ತೆ. 23ನೇ ನಂತರ ಬುಧನು ಕೂಡ ಏನು ಅವನು ಕೂಡ ಹೋಗಿ ಅದೇ ಮನೇಲಿ ಸೇರ್ಕೊಂತಾನೆ. ಸೊ ಹಾಗಾಗಿ ಹಣಕಾಸಿಗೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಅವರಿಗೆ ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇರುತ್ತೆ. ಕೆಲಸ ಚೆನ್ನಾಗಿ ಮಾಡಿದ್ರೆ ಅಭಿವೃದ್ಧಿ ತುಂಬಾ ಚೆನ್ನಾಗಾಗುತ್ತೆ. ಯಾಕೆಂದ್ರೆ ಅವ್ರಿಗೆ ಶನಿ ದೃಷ್ಟಿ ಬೇರೆ ಇದೆ. ಸ್ವಲ್ಪ ಲೇಜಿ ಫೀಲ್ ಆಗ್ತಾರೆ, ಸ್ವಲ್ಪ ಕೆಲಸಗಳು ನಿಧಾನಗತಿ ಆಗತ್ತೆ. ಅದನ್ನ ಬಿಟ್ರೆ ಇವ್ರಿಗೆ ಅವಕಾಶ ಚೆನ್ನಾಗಿ ಬರ್ತಿರುತ್ತೆ. ಬರೋ ಅವಕಾಶಗಳೆಲ್ಲಾನು ಇವ್ರು ಕಷ್ಟಪಟ್ಟು ನಾನು ಮಾಡ್ತೀನಿ ಅಂತ ಮುಂದೆ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಯಶಸ್ಸು ಜಯ ಸಿಗುವಂತ ಟೈಮ್. ಆದ್ರೆ ಕುಜ 12ರಲ್ಲಿ ಇರೋದ್ರಿಂದ ನಾನು ಆಗ್ಲೇ ಹೇಳಿದೆ, ಹಸ್ಬೆಂಡ್ಗೆ ಅಥವಾ ವೈಫ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ ಅಂತ. ಸ್ವಲ್ಪ ಸಣ್ಣ ಪುಟ್ಟ ಕಂಡಾಗೇನೆ ಸ್ವಲ್ಪ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಇದ್ರ ಜೊತೆಗೆ ಇವ್ರಿಗೆ ಅಪಘಾತಗಳಾಗುವಂತ ಸಾಧ್ಯತೆಗಳಿರುತ್ತೆ. ವೆಹಿಕಲ್ ಅಲ್ಲಿ ಓಡಾಡ್ಬೇಕಾದ್ರೆ ಏನಾದ್ರು ಹೇಳೋದು, ಬೀಳೋದು, ಏಟ್ ಮಾಡ್ಕೊಳ್ಳೋದು, ಮೈಯಿಂದ ರಕ್ತ ಹೋಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಏನಾದ್ರೂ ಅವಶ್ಯಕತೆ ಇದ್ರೆ ಲಾಂಗ್ ಟ್ರಾವೆಲ್ ಮಾಡಿ, ಅವಶ್ಯಕತೆ ಇಲ್ಲ ಅಂತಂದ್ರೆ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೇದು. ಸಣ್ಣ ಪುಟ್ಟ ಓಡಾಡ್ಬೇಕಾದ್ರೆ ಒಂಚೂರು ಸ್ಪೀಡ್ ಕಂಟ್ರೋಲ್ ಮಾಡ್ಕೊಂಡು ಓಡಿಸ್ಕೊಳ್ಳಿ, ಅಂತ ನೆಗೆಟಿವಿಟಿನೂ ಬರಲ್ಲ. 11ನೇ ಮನೇಲಿ ಕುತ್ಕೊಂಡ್ರೆ ಶನಿ ಒಳ್ಳೆ ಫಲಗಳನ್ನೇ ಕೊಡ್ತಾನೆ. ಇನ್ನ ರಾಹುವಿಂದನೂ ಒಳ್ಳೆ ಅವಕಾಶಗಳು ಬರ್ತಾ ಇರುತ್ತೆ. ಫಾರಿನ್ ಕಂಟ್ರೀಸ್ಗೆ ಹೋಗೋರ್ಗೂ ಕೂಡ ಒಳ್ಳೆ ಅವಕಾಶಗಳು. ಬಟ್ ಈ ಸದ್ಯದ ಪರಿಸ್ಥಿತಿಲಿ ಫಾರಿನ್ಗೆ ಹೋಗೋದು ಬೇಡ ಅಂತಾನೆ ಹೇಳ್ಬೋದು. ಇನ್ನ ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಶನ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಇನ್ನ ಕೇತು ಸಂಚಾರ ಅಂತ ನೋಡಕ್ ಬಂದಾಗ ತಾಯಿ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ. ಮತ್ತೆ ಕುಜನು 12ಕ್ಕೆ ಬಂದಿದ್ದಾನೆ. ಭೂಮಿ ವ್ಯವಹಾರದಲ್ಲೂ ಕೂಡ ಅಂತ ಒಳ್ಳೇದೇನಲ್ಲ. ಏನಾದ್ರೂ ಭೂಮಿ ತಗೊಂತಾ ಇದಾರೆ ಅಥವಾ ಮಾರ್ತಾ ಇದಾರೆ ಅಂತಂದಾಗ ಕುಜ ಬದಲಾವಣೆ ಆಗೋವರೆಗೂ ಸ್ವಲ್ಪ ಹಿನ್ನಡೆ ಆಗುತ್ತೆ. ಅವ್ರಿಗೆ ಸ್ವಲ್ಪ ಲಾಸಸ್ ಆಗುತ್ತೆ. ಇವಾಗ ಮಾರ್ತಾ ಇದಾರೆ ಅಂದಾಗ ಕಮ್ಮಿ ಬೆಲೆ ಕೊಡ್ಬೇಕಾಗಿ ಬರುತ್ತೆ, ತಗೊಂತಾ ಇದಾರೆ ಅಂದಾಗ ಹೆಚ್ಚಿಗೆ ಬೆಲೆ ಕೊಟ್ಟು ತಗೋಬೇಕಾಗುತ್ತೆ, ಅಥವಾ ಲಿಟಿಗೇಷನ್ಸ್ ಬರ್ಬೋದು. ಈ ರೀತಿ ಕೆಲವು ಸಮಸ್ಯೆಗಳು ಬರುತ್ತೆ. ಅಥವಾ ಮನೆಯಲ್ಲಿ ಏನಾದ್ರು ದುರಸ್ತಿ ಕಾರ್ಯಗಳು ಬರುವಂತದ್ದು, ಏನಾದ್ರು ರಿಪೇರಿ ಗೊತ್ತ ಅನ್ಕೊಂಡೇ ಇರಲ್ಲ, ರಿಪೇರಿ ಬಂದ್ಬಿಡುತ್ತೆ. ರಿಪೇರಿ ಬಂದಾಗ ಮಾಡಿಸ್ಲೇಬೇಕು, ಖರ್ಚಾಗತ್ತೆ. ಈ
ಈ ರೀತಿ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ ಮೇಡಮ್. ಸಮಸ್ಯೆಗಳು ಅಂತ ಬರೋದು ಸಹಜ ಮೇಡಮ್. ಹೌದು. ಆದ್ರೆ ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಹೌದು, ಹಾಗಿದ್ರೆ ಈ ವೃಷಭ ರಾಶಿಯವರು ಯಾವ ರೀತಿಯಾದ ಒಂದು ಪರಿಹಾರನ ಮಾಡ್ಕೋಬೇಕಾಗ್ತದೆ? ಖಂಡಿತ. ನೋಡಿ, ವೃಷಭ ರಾಶಿಯವರು ಮೊದಲನೇದಾಗಿ ಕುಜ ಕೆಟ್ಟಿದ್ದಾನೆ ಇವಾಗ. ಸೊ ಹಂಗಾಗಿ ಕುಜನಿಗೆ ಸಂಬಂಧಪಟ್ಟಿದ ಪರಿಹಾರಗಳನ್ನ ಇವ್ರು ಮಾಡ್ಕೊಳ್ಳಿ. ಯಾವ ರೀತಿ ಏನ್ ಮಾಡ್ಕೋಬೇಕು ಅಂತಂದ್ರೆ, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ಲಿ ಮತ್ತು ತೊಗರಿ ಬೇಳೆನ ದಾನ ಮಾಡುವಂತದ್ದು. ಯಾರಿಗಾದ್ರೂ ಸರಿ, ಅಂದ್ರೆ ನಿರ್ಗತಿಕರಿಗಾದ್ರೂ ಎಸ್ಪೆಷಲಿ ತೊಗರಿ ಬೇಳೆ ಕೊಟ್ಟಿದ ತಕ್ಷಣ ಅವ್ರು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಅನ್ನುವಂಥವ್ರಿಗೆ ತೊಗರಿ ಬೇಳೆನ ದಾನ ಮಾಡ್ಬೇಕಾಗಿ ಬರುತ್ತೆ. ಜೊತೆಗೆ ಇವ್ರಿಗೆ ಶುಕ್ರ ತುಂಬಾ ಚೆನ್ನಾಗಿದ್ದಾನೆ. ಸೊ ಹಂಗಾಗಿ ಪ್ರತಿದಿನ ಮನೆಯಲ್ಲಿ ಮಲ್ಲಿಗೆ ಹೂವು ಹಾಕಿ ಪೂಜೆ ಮಾಡುವಂಥದ್ದು ಅಥವಾ ಅವರೇ ಕಾಳನ್ನ ಸ್ಟಾಕ್ ಇಟ್ಕೊಳ್ಳುವಂಥದ್ದು. ಸೂರ್ಯನು ಕೂಡ ಇವರ ರಾಶಿಗೆ ಬರ್ತಾನೆ. ಸೊ ರಾಶಿಗೆ ಬಂದಾಗ ಪ್ರತಿದಿನ ಸೂರ್ಯನ ನಮಸ್ಕಾರ ಹಾಕೊಳ್ಳೋದು, ತನಗೆ ಏನ್ ಬೇಕು ತನ್ನ ಜೀವನಕ್ಕೆ ಅನ್ನೋದ್ರ ಬಗ್ಗೆ ಕೇಳ್ಕೊಳ್ಳುವಂಥದನ್ನ ಮಾಡ್ಕೊಂಡ್ರೆ ಸಾಕು. ಎಸ್ಪೆಷಲಿ ಕುಜನ್ಗೆ ಸ್ವಲ್ಪ ಜಾಸ್ತಿ ಶಾಂತಿ ಮಾಡ್ಕೊಂಡ್ರೆ ಅದೊಂದ್ರಿಂದನೇ ಅವ್ರಿಗೆ ನೆಗೆಟಿವಿಟಿ ಆಗ್ತಿರೋದು. ಅದೊಂದು ಮಾಡ್ಕೊಂಡ್ರೆ ಅವ್ರಿಗೆ ಯಾವ್ದು ನೆಗೆಟಿವಿಟಿನೇ ಆಗೋದಿಲ್ಲ. ನೋಡೋಲ್ಲ ವೀಕ್ಷಕರೇ, ಈ ಒಂದು ವೃಷಭ ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.